ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡೋಕ್ಕಾಗದಿರೋದು ಕೂಡ 8,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಮಳೆ ಬಂದರೆ ಓಕೆ, ಜಾಸ್ತಿ ಮಳೆ ಬಂದರೆ ಓಕೆ. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ 17ರಿಂದ 24ರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ. ಮಳೆ ಬಂದರೆ ಓಕೆ, ಮಳೆ ಬರಲಿಲ್ಲ ಅಂತಂದರೆ ನಿಲ್ಲಿಸ್ಬಿಡೋಣ. ಯಾಕಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ, ಡಿಸ್ಟ್ರೆಸ್ ಇಯರು ಹೋದ ವರ್ಷ. ಹಾಗಾಗಿ ನಾವು 177.25 TMC ಕೊಡಬೇಕಾಯಿತು ನಾರ್ಮಲ್ ಇಯರ್ನಲ್ಲಿ. ಆದರೆ ನಾವು ಕೊಟ್ಟದ್ದು 81 ಚಿಲ್ಲರೆ ನೀರನ್ನು TMC ನೀರನ್ನು ಕೊಟ್ಟಿದ್ದು. ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ, ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದು, ನಮ್ಮ MLAಗಳದು, DK ಶಿವಕುಮಾರ್ ಅವ್ರದ್ದು, ಎಲ್ಲರ ಅಭಿಪ್ರಾಯ 8,000 ನೀರು ಬಿಡೋಣ. ಈಗಾಗಲೇ ಕಬಿನಿನಲ್ಲಿ 13,000 ಹೋಗ್ತಾ ಇದೆ, 8,000 ಬಿಡೋಣ. ಒಂದು ವೇಳೆ ಮಳೆ ಬರದಿರೋದ್ರೆ ಕಡಿಮೆ ಮಾಡೋಣ, ಮತ್ತೆ ಅಪೀಲ್ ಹಾಕೋಣ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ. ಅವರು ನಮ್ಮದು ಮೊಂಡಾಟ ಅಂತ ಆಗಬಾರ್ದು. ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು, ನೀರಿಲ್ಲದಾಗ ನೀರು ಬಿಡೋಕ್ಕಾಗಲ್ಲ ಅಂತ ಆಗಬೇಕು. ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 8,000 ನೀರನ್ನು ಬಿಡ್ತೇವೆ. 1 TMC ನೀರನ್ನು ಬಿಡೋಕ್ಕಾಗಲ್ಲ. ಯಾಕಂದರೆ 1 TMC ಅಂದರೆ 11,500 ಕ್ಯೂಸೆಕ್ಸ್ ನೀರು. 24 ಗಂಟೆ ಹೋದರೆ 1 TMC ನೀರು. 24 ಗಂಟೆ 11,500 ಕ್ಯೂಸೆಕ್ಸ್ ನೀರು ಹರಿದ್ರೆ 1 TMC ನೀರಾಗ್ತದೆ. ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ 8,000ವರೆಗೆ ನೀರನ್ನು ಬಿಡಬಹುದು. ಅಷ್ಟು 8,000 ಕ್ಯೂಸೆಕ್ಸನ್ನು ನೀರನ್ನು ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದರೆ ಹೆಚ್ಚಾಗಿ ನಾರ್ಮಲ್ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ. ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ. ಸೊ ದಿಸ್ ಈಸ್ ದಿ ಡಿಸಿಷನ್ ಟೇಕನ್ ಟುಡೇ. Please speak in English. Today, the all-party meeting was taken place, in which DK Shivkumar, who is a Deputy Chief Minister of the state and also in charge of the water resources, and other my colleagues who are cabinet ministers in the cabinet, and Mr. Ashok was present, GT Devegowda was present, Sadananda Gowda, ex-chief minister, was present, and Manju was present, and CT Ravi was present, Rait Sangha, Darshan was also present, and other, of course, some Kaveri Basin MLAs, MLCs were present, MPs. We have invited Yeduveer, our Mysore MP, he was also present. They all spoke and opined that we should not release water and we have to prepare an appeal before the Kaveri Water Management Authority. And our Mr. Mohan Katarki is a member of the legal team. He spoke, and also our Advocate General also spoke. Mr. Katarki suggested in the last
that at taking the present situation into consideration, we can release up to 8,000 cusecs of water. If what rain comes, we can increase. If the rain does not come, we have to decrease the quantity. And we have to prepare an appeal before the Kaveri Water Management Authority. So this is the, by and large, the opinion taken, decision taken in this meeting. Are you taking any delegation to Delhi, all party delegation to Delhi? No, that is not, there is no suggestion came from anybody. ಪರಿಹಾರ ಆಗಿದೆಯಲ್ರಿ ನೋಡಪ್ಪ, ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ 2018ರಲ್ಲಿ ತೀರ್ಮಾನ ಆಗಿ ನೀವು ಬಿಳಿಗುಂಡ್ಲು ಹತ್ರ ಎನ್ಶೂರ್ ಮಾಡಬೇಕು, ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಬಿಡಬೇಕು. ನಾರ್ಮಲ್ ಇಯರ್ನಲ್ಲಿ, ನಾರ್ಮಲ್ ಇಯರ್ ಇಲ್ಲದೆ ಹೋದರೆ ಡಿಸ್ಟ್ರೆಸ್ ಇಯರ್ನಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ situation, you have to release the water. See, last year it was a distress year. We have released only 81 TMC of water out of 177.25 TMC of water in a normal year. ಇಲ್ಲ ಬಿಡ್ತಾ ಇದ್ದೀವಿ, ಅದು ಬಿಡ್ತಾ ಇದ್ದೀವಿ, ಕೃಷಿಗೂ ಬಿಡ್ತಾ ಇದ್ದೀವಿ, ಕೆರೆ ಕಟ್ಟೆಗಳು ತುಂಬಿಸೋದಕ್ಕೂ ಕೂಡ ಬಿಡ್ತಾ ಇದ್ದೀವಿ, ಕುಡಿಯೋ ನೀರಿಗೂ ಬಿಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಈಗ ಹೇಳದಷ್ಟು ಸಾಕು ಬಿಡ್ರಪ್ಪ. ಸಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇದೆಯಲ್ಲ,